ನಮಸ್ಕಾರ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಾನು ನಿಮ್ಮ MP ಮುದಾಳೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ನಾವು ದುಡ್ಡು ಕೊಟ್ಟು ಹಣಸಿದ್ದು ಕಣಸಿದ್ದ ಆಹಾರಗಳನ್ನು ತಿನ್ನಬೇಕು, ಹಾಳಾದ ಆಹಾರಗಳನ್ನು ತಿಂದುಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದೇ ನಮ್ಮ ಕೆಲಸ ಅನ್ನುವಂತ ಮಾತು ಬೀದರ್ ಜಿಲ್ಲೆಯ ಜನತೆಗೆ ಇದು ಗೊತ್ತಾಗಬೇಕಾಗಿದೆ. ಯಾಕೆ ಗೊತ್ತಾಗಬೇಕಂತಂದ್ರೆ, ಬೆಳಗ್ಗೆ ದಿನ ಸಾಕು ಹೋಟೆಲ್ಗಳಲ್ಲಿ ತಿನ್ನೋದು, ಮತ್ತೆ ಮಧ್ಯಾಹ್ನದಲ್ಲಿ ಹೋಟೆಲ್ ತಿನ್ನೋದು, ಸಂಜೆ ಕೂಡ ಒಂದ್ ಕಡೆ ಪಾರ್ಟಿ ಮಾಡ್ಲಿಕ್ಕೆ ಹೋಗೋದು, ಈ ತರದ ಎಲ್ಲ ವಿಚಿತ್ರವಾಗಿರ್ತಕ್ಕಂಥ ದಿನನಿತ್ಯದ ಚಟುವಟಿಕೆಗಳನ್ನ ನಮ್ಮ ಬೀದರ್ ಜಿಲ್ಲೆಯ ಜನತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಷ್ಟೊಂದು ಹೋಟೆಲ್ಗಳು ಕೂಡ ಓಪನ್ ಆಗ್ತಾ ಇದಾವೆ, ಅಷ್ಟೊಂದು ಅಂಗಡಿಗಳು ಕೂಡ ಓಪನ್ ಆಗ್ತಾ ಇದಾವೆ. ಅದಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲಂತಾಗಿದೆ. ಏನ್ ಕೊಟ್ಟರು ತಿಂತಾರೆ, ಹೆಂಗೂ ಕೂಡ ರೊಕ್ಕ ಕೊಡ್ತಾರೆ ಎಂಬ ಆಲೋಚನೆಯಲ್ಲಿ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಅದಕ್ಕೆ ಬೀದರ್ ನಗರದ ವಿವಿಧೆಡೆಯಲ್ಲಿ ಸಂಚರಿಸಿ ನಮ್ಮ ಶಕೀಲ್ ಸಾಹೇಬರು, AC ಶಕೀಲ್ ಸಾಹೇಬರು ಮತ್ತು ಆಹಾರ ಇಲಾಖೆ ಸುರಕ್ಷತಾ ತಂಡವನ್ನ ಈಗಾಗಲೇ ಒಂದಿಷ್ಟು ಹೋಟೆಲ್ಗಳಿಗೆ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಅನೇಕ ಅವಧಿ ಮುಗಿದಿರ್ತಕ್ಕಂಥ ಪದಾರ್ಥಗಳನ್ನ ಅಲ್ಲಿ ಸಿಕ್ಕಿದೆ ಅವರ ಕಣ್ಣಿಗೆ. ಹಾಗಾಗಿ ಆ ಒಂದು ಪದಾರ್ಥಗಳು ಸಿಕ್ಕಿರ್ತಕ್ಕಂಥ ಹೋಟೆಲ್ಗಳಿಗೆ ನೋಟಿಸ್ ಸಹ ಜಾರಿ ಮಾಡಲಾಗಿದೆ. ಈಗಾಗಲೇ ಅದರ ಸಂಬಂಧಪಟ್ಟಿರುವ ಹಾಗೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ನಾವು ದುಡ್ಡು ಕೊಟ್ಟು ಆಹಾರ ಪಡೆದುಕೊಂಡು ಹೊಟ್ಟೆಗಿನ ಚೆನ್ನಾಗಿ ತಿನ್ಬೇಕು ಅಂತ ನಾವು ಅನ್ಕೊಂಡಿದ್ವು, ನಿಜಕ್ಕೂ ಅದು ವಿಷಕಾರಿ ಆಗ್ತಾ ಇದೆ. ನಮ್ಮ ಜೀವ ಹತ್ರ ಬರ್ತಾ ಇದೆ. ಯಾಕಂದ್ರೆ ನಾವು ಯಾವ ಡೇಟು ಎಕ್ಸ್ಪೈರಿ ಇದೆನಾ ಅಥವಾ ಇಲ್ಲ ಅನ್ನೋದು ಕೂಡ ನಾವು ಚಿಂತೆ ಮಾಡ್ತಾ ಇಲ್ಲ. ಆರ್ಡರ್ ಮಾಡೋದು, ಮನೆ ತಗೊಂಡೋಗಿ ತಿನ್ನೋದಪ್ಪ, ಈ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡಿದೀವಿ. ಮತ್ ನಮ್ಮ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತ UT ಖಾದರ್ ಅವರು ಒಂದಿಷ್ಟು ಆದೇಶಗಳನ್ನು ಹೊರಡಿಸಿದ್ದಾರೆ. ಆಹಾರ ಪದ್ಧತಿ ಮೇಲೆ ಹೇಗೆಲ್ಲ ಇರಬೇಕು, ಆಹಾರ ಪದ್ಧತಿ ಮತ್ತು ಆಹಾರ ಸುರಕ್ಷತೆ 2026 ಅಧಿನಿಯಮಗಳು ಏನು ಅನ್ನೋದನ್ನ ತಿಳಿಸಿದ್ದಾರೆ. ಈಗಾಗಲೇ ಈ ಒಂದು ಜಂಕ್ ಫುಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ ರೀತಿಯಾಗಿ ಇದನ್ನ ಬಳಕೆ ಮಾಡಬೇಕು, ಎಷ್ಟು ದಿವಸ ಬಳಕೆ ಮಾಡಬೇಕು, ಯಾವ ಕಾಲಘಟ್ಟದಲ್ಲಿ ಬಳಕೆ ಮಾಡ್ಕೊಳ್ಳೋಕೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಶಕೀಲ್ ಅಹಮದ್ ಅವರು ಒಂದು ತಂಡ ರಚನೆ ಮಾಡಿಕೊಂಡು ಅನೇಕ ಹೋಟೆಲ್ಗಳಿಗೆ ಹೋಗಿ ತಮ್ಮದಂತ ರೀತಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆ ಅಟ್ಯಾಕ್ ಮಾಡ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವಧಿ ಮುಗಿದಿರತಕ್ಕಂಥ ಪದಾರ್ಥಗಳನ್ನ ಸಿಕ್ಕಿದ್ರೆ ಅವರಿಗೆ ಒಂದಿಷ್ಟು ಫೈನ್ ಹಾಕೋದು, ಅವರಿಗೆ ಒಂದಿಷ್ಟು ವಾರ್ನಿಂಗ್ ಕೊಡೋ ಕೆಲಸ ಶಕೀಲ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಬೀದರ್ ನಗರದಲ್ಲಿ ಕಳಪೆ ಮಟ್ಟ ಮತ್ತು ಅಸುರಕ್ಷತೆ ಆಹಾರ ಮಾರಾಟ ಮಾಡುತ್ತಿರುವ ಹೋಟೆಲ್ಗಳ ಮೇಲೆ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಶಕೀಲ್ ಅಹಮದ್ ಅವರು ದಿಢೀರನೆ ದಾಳಿ ಮಾಡಿ ಅನೇಕ ಹೋಟೆಲ್ ಮತ್ತು ವಿವಿಧ ಬಾರ್ಗಳ ಮೇಲೆ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಿಢೀರನೆ ದಾಳಿ ಮಾಡಿಬಿಟ್ಟು ಅವರನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆ ವಿಚಾರಕ್ಕಾಗಿ ಇವತ್ತು ನಾವು ಕೊಡ್ತಕ್ಕಂಥದ್ದು ಹಣ ಕೊಟ್ಟು ನಾವು ವಿಷ ತಿಂತ ಇದೀವಿ, ಅನ್ನ ತಿಂತ ಇಲ್ಲ. ಯಾಕಂದ್ರೆ ಅಲ್ಲಿ ಅವಧಿ ಮುಗಿದಿರ್ತಕ್ಕಂಥ ಪದಾರ್ಥಗಳು ಕೂಡ ಜಾಸ್ತಿ ಇದಾವೆ. ನಾವು ಯಾವ್ದು ಏನು ಅಂತೇಳಿ ಯಾವ ಹೋಟೆಲ್ ಮಾಲೀಕರು ನಾವು ಕೇಳಕ್ ಹೋಗ್ತಾ ಇಲ್ಲ. ಆರ್ಡರ್ ಕೊಡಬೇಕು, ದುಡ್ಡು ತಗೊಳ್ಬೇಕು, ಊಟ ಮಾಡಬೇಕು, ವಾಪಸ್ ಬರ್ಬೇಕಂತ ಪದ್ಧತಿ ನಮ್ಮದಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಏನೋ ಒಂದಿಷ್ಟು ನಮ್ಮ ಜಿಲ್ಲಾಡಳಿತ ಒಂದಿಷ್ಟು ಕಣ್ ತೆರೆದುಕೊಂಡಿದೆ. ಹೇಗಾದ್ರೂ ಮಾಡಿ ಜನರಿಗೆ ಬಚಾವ್ ಮಾಡಬೇಕು, ಬೇಗನೆ ಸತ್ತು ಹೋಗ್ತಾ ಇದ್ದಾರೆ, ಬೇಗನೆ ತಮ್ಮದೇ ಅಂತ ಗೂಡ್ ಸೇರ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಈ ರೀತಿ ಒಂದು ರೆಸ್ಟೋರೆಂಟ್ ಮತ್ತು ಬಾರ್ಗಳ ಮೇಲೆ ಒಂದಿಷ್ಟು ದಾಳಿ ಮಾಡಿದ್ದಾರೆ. ಅದು ಪ್ರಮುಖ ಹೋಟೆಲ್ಗಳ ಮೇಲೆ ಮಾಡಲಿಲ್ಲ ಮತ್ತು ಪ್ರಮುಖ ರೆಸ್ಟೋರೆಂಟ್ಗಳು ಕೂಡ ಮಾಡಕ್ಕಾಗಿಲ್ಲ. ಕೇವಲ ಸಣ್ಣ ಪುಟ್ಟ ಹೋಟೆಲ್ಗಳ ಮೇಲೆ ಹೋಗಿ ದಾಳಿ ಮಾಡಿ ಬಂದಿದ್ದಾರೆ ನಮ್ಮ ಶಕೀಲ್ ಅಹಮದ್ ಅವರು. ಈ ರೀತಿ ಮಾಡೋದು ಕೂಡ ಒಂದಿಷ್ಟು ಶೋಭೆ ತರಂತಲ್ಲ. ಎಲ್ಲ ಹೋಟೆಲ್ಗಳ ಪರಿಶೀಲನೆ ಆಗ್ಬೇಕು. ದೊಡ್ಡ ಹೋಟೆಲ್ಗಳು ಇದಾವೆ, ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥವ್ರ ಹೋಟೆಲ್ಗಳು ಇದಾವೆ. ಅಲ್ಲಿ ಕೂಡ ಸುಮಾರು ಅವಧಿ ಮುಗಿದಂತ ಪದಾರ್ಥಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಸಾವಿರಾರು ಜನರು ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಮುಂದೆ ಬಂದು ಹೇಳುವಂತ ಪರಿಸ್ಥಿತಿ ಮಾಡ್ತಿಲ್ಲ. ಈಗಲೂ ಶಕೀಲ್ ಅಹಮದ್ ಅವರು ದೊಡ್ಡ ರಾಜಕಾರಣಿಗಳು, ದೊಡ್ಡ ಬಿಸ್ನೆಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ಮಾಡಿ ಅದನ್ನ ಕ್ಲೋಸ್ ಮಾಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಹಾರ ಪದ್ಧತಿ ಏನಿದೆ ಅಂದ್ರೆ, ನಾವ್ ಏನಾದ್ರೂ ಊಟ ಮಾಡ್ಕೊಂಡು ದುಡ್ಡು ಕೊಟ್ಟು ಊಟ ಪಡ್ಕೊಳ್ಬೇಕಂತ ಪರಿಸ್ಥಿತಿ ನಮ್ದಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆಯಿಂದ ತೊಂದರೆ ಇದೆ, ನಮ್ಗೆ ಆಪತ್ತಿದೆ, ಮನೆ ಹೊರಗೆ ಲೇಟ್ ಆಗ್ತಾ ಇದೆ, ತೊಂದರೆ ಇದೆ, ಎಸಿಡಿಟಿ ಇದೆ, ಬೇಗ ಊಟ ಮಾಡ್ಬೇಕು ಅಂತ ಅನ್ಕೊಳ್ಳೋರು ಇವತ್ತು ತಮ್ಮ ಜೀವನವನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ನೀವು ದುಡ್ಡು ಕೊಟ್ಟು ಆಹಾರ ಪಡ್ಕೊಳ್ತಾ ಇಲ್ಲ, ದುಡ್ಡು ಕೊಟ್ಟು ವಿಷವನ್ನ ಪಡ್ಕೊತಾ ಇದ್ದೀರಿ. ಯಾಕಂದ್ರೆ ನೀವು ಅಲ್ಲಿ ಅವಧಿ ಮುಗ್ದಿಲ್ಲ ಅನ್ನೋದು ನೀವು ನೋಡಕ್ ಹೋಗ್ತಾ ಇಲ್ಲ. ಅಲ್ಲಿ ಎಂತ ಪದಾರ್ಥಗಳು, ಯಾವ ಆಹಾರ ಪದಾರ್ಥಗಳನ್ನ ಯಾವ ಮಟ್ಟ ಮಾಡ್ತಾ ಇದ್ದಾರೆ ಎಂಬುದು ಕೂಡ ನೀವು ಒಳಗಡೆ ನೋಡೋದ್ ರೆಡಿ ಇಲ್ಲ. ಯಾಕಂದ್ರೆ ಅವ್ರು ತಂದಿದ್ದೇನೆ ನೀವು ತಿನ್ಬೇಕು, ಅವ್ರು ಕೊಟ್ಟಿದ್ದೇನೆ ನೀವು ತಿನ್ಬೇಕಂತ ಪರಿಸ್ಥಿತಿ ನನ್ಗೆ ಹಿಡ್ಕೊಂಡು ನಿಮ್ದೆಲ್ಲ ಆಗಿದೆ. ದಯವಿಟ್ಟು ಈಗಲೇ ಅರ್ಥ ಮಾಡ್ಕೊಳ್ಳಬೇಕು. ಎಲ್ಲ ಹೋಟೆಲ್ ಹೋಗ್ತಕ್ಕಂತ ನಮ್ಮ ಹೋಟೆಲ್ ಪ್ರಿಯರು ಇದ್ದೀರೋ ದಯವಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಹೋಟೆಲ್ಗಳಿಗೆ ತಿನ್ನೋದನ್ನ ಕಡಿಮೆ ಮಾಡಬೇಕು. ಈ ಹೋಟೆಲ್ಗಳು ಜಾಸ್ತಿ ಬೆಳಿತಿದವೋ ಅಷ್ಟು ಜನರ ಆಯುಷು ಕೂಡ ಕಡಿಮೆನೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಕಡೆಯಿಂದ ಹೋಟೆಲ್ ತಿಂದು ರಾತ್ರಿಯಲ್ಲಿ ಕೂತ್ಕೊಂಡು ಜಗಳ ಆಡಿ ಬಾರಲ್ಲಿ ಕುಡಿದು ಗಲಾಟೆ ಮಾಡ್ಕೊಂಡು ಮಸಣಕ್ಕೆ ಹೋದಂತವ್ರು ಬಹಳಷ್ಟು ಜನ ಇದ್ದಾರೆ. ಇರ್ತಕ್ಕಂಥ ಆಹಾರಗಳನ್ನ ತಿಂದ್ಬಿಟ್ಟು ನಮ್ಮ ಮೈದಲೆಲ್ಲ ವಿಷ ಆಗ್ಬಿಟ್ಟು ನಾವು ಕೂಡ
ಒಂದಿಷ್ಟು ಮಸಣಕ್ಕೆ ಹೋಗುವಂತ ದಾರಿ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಹೋಟೆಲ್ಗಳ ಪರಿಶೀಲನೆಯಲ್ಲಿ ಆಮಂತ್ರಣ ಹೋಟೆಲ್ ಮತ್ತು ನ್ಯೂ ಆದರ್ಶ್ ಹೋಟೆಲ್ ನಲ್ಲಿ ಅವಧಿ ಮುಗಿದಿದ ಆಹಾರಗಳನ್ನ ಪತ್ತೆಯಾಗಿದೆ ಅಂತೆ. ಇದು ಹೆಚ್ಚಾಗಿ ಜನರು ದಿನನಿತ್ಯ ಓಡಾಡುವಂತ ರಸ್ತೆ ಇರತಕ್ಕಂತ ಆಮಂತ್ರಣ ಹೋಟೆಲ್ ಮತ್ತೆ ನ್ಯೂ ಆದರ್ಶ್, ಆದರ್ಶ, ಆಶೀರ್ವಾದ್, ಈ ಆಶೀರ್ವಾದ್ ಎರಡು ಅಕ್ಕಪಕ್ಕದಲ್ಲಿ ಇದಾವೆ. ಇಲ್ಲಿ ಕೂಡ ಅವಧಿ ಮುಗಿದಿರುವಂತಹ ಪದಾರ್ಥಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಶಕೀಲ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಇದು ನಾವು ಯಾರು ಹೇಳ್ತಾ ಇಲ್ಲ, ಸಹಾಯಕ ಆಯುಕ್ತರೇ ಖುದ್ದಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಒಂದು ತಂಡ ಮಾಡಿಕೊಂಡಿದ್ದಾರೆ. ಆ ತಂಡದಲ್ಲಿ ಆಮಂತ್ರಣ ಹೋಟೆಲ್ ಮತ್ತು ನ್ಯೂ ಆಶೀರ್ವಾದ್ ಹೋಟೆಲ್ ನಲ್ಲಿ ಅವಧಿ ಮುಗಿದಿರ್ತಕ್ಕಂಥ ಪದಾರ್ಥಗಳು ಸಿಕ್ಕಿದ್ದಾವೆ ಎಂದು ಈ ಒಂದು ಸಂದೇಶಗಳನ್ನ ನೀಡಿದ್ದಾರೆ ನಮ್ಮ ಶಕೀಲ್ ಅವರು. ಯಾಕಂದ್ರೆ ಈಗಾಗಲೇ ಈ ಒಂದು ಮಿಸ್ ಬ್ರಾಂಡೆಡ್ ನ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವಂತೆ. ನೋಡ್ರಲ್ಲಿ ಯಾವುದು ಬ್ರಾಂಡೆಡ್ ಇಲ್ಲ, ಮಿಸ್ ಬ್ರಾಂಡೆಡ್ ಯಾವುದು ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ನಮ್ಗೆ ಊಟ ಹಾಕ್ತಾ ಇದ್ದಾರೆ. ನಾವು ಆರೋಗ್ಯ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ನಾವು ಅನ್ಕೋತಾ ಇದೀವಿ. ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇನ್ನ 4 ದಿವಸ ಬದುಕಂತ ಪ್ರಿಯರು ಅಥವಾ ಹೋಟೆಲ್ಗೆ ಹೋಗ್ಲಾರಂತವ್ರು ದಯವಿಟ್ಟು ಆ ಹೋಟೆಲ್ಗೆ ಹೋಗಬಾರಂತಕ್ಕಂಥ ಆಲೋಚನೆ ಕೂಡ ನಿಮ್ಮದಾಗಿರ್ಬೇಕು. ಯಾಕಂದ್ರೆ ನೀವು ದುಡ್ಡು ಕೊಟ್ಟು ಆಹಾರಗಳನ್ನ ಪಡಿತೀರಿ, ಆದ್ರೆ ಇಲ್ಲಿ ನೀವು ತಿಂತಾ ಇದೀನಪ್ಪ ಅಂದ್ರೆ ಮಿಸ್ ಬ್ರಾಂಡೆಡ್, ಯಾವುದು ಬ್ರ್ಯಾಂಡ್ ಇಲ್ಲ ಆದ್ರೂ ಕೂಡ ಯಾವುದೋ ಲೆಕ್ಕಕ್ಕಿಲ್ಲದ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಬಂದು ನಮಗೆ ಮಾಡಿಕೊಡ್ತಾ ಇದ್ದಾರಂತ. ಎಲ್ಲಿ ನ್ಯೂ ಆಶೀರ್ವಾದ್ ಹೋಟೆಲ್ ಮತ್ತು ಆಮಂತ್ರಣ ಹೋಟೆಲ್ ಅಲ್ಲಿ ಅವಧಿ ಮೀರಿರ್ತಕ್ಕಂಥ ಬ್ರ್ಯಾಂಡ್ಗಳು ಸಿಕ್ಕಿದ್ದಾವಂತೆ. ಮತ್ತು ಇದೇ ಹೋಟೆಲ್ ಅಲ್ಲದೆ ಅನೇಕ ಇನ್ನು ನಮ್ಮ ಉಡುಪಿ ಕಾರಂತ ಆಗಿರ್ಬೋದು, ಪಂಜಾಬಿ ತಡಕ ಆಗಿರ್ಬೋದು, ಮಯೂರ ಹೋಟೆಲ್ ಆಗಿರ್ಬೋದು, ರಾಯಲ್ ಅನ್ಮೋಲ್ ಆಗಿರ್ಬೋದು ಮತ್ತು ಖಾನ್ ಚಾಚಾ ಹೋಟೆಲ್ ಕೂಡ ಅಡುಗೆ ಮನೆಗಳಿಗೆ ತೀವ್ರವಾಗಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಹಾಯಕ ಆಯುಕ್ತ ಎಸಿ ಅವರು. ನೋಡ್ರಿ, ಅಡಿಗೆ ಮಾಡೋ ಕಡೆ ಸ್ವಚ್ಛತೆ ಇರಬೇಕು ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ಏನೇನ್ ಹಾಕ್ತಾ ಇದಾರೋ ಏನಿಲ್ಲ ಗೊತ್ತಿಲ್ಲ. ಆ ಭಗವಂತನಿಗೆ ಗೊತ್ತು, ಆ ಮಾಲೀಕನಿಗೆ ಗೊತ್ತು. ಆ ರೀತಿಯಾಗಿ ನಮ್ಗೆ ಇಲ್ಲಿ ಈ ತರದ ಆಹಾರಗಳನ್ನು ಕೊಟ್ಟು ನಮ್ಮನ್ನ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಜನರು ಬಹಳಷ್ಟು ರೀತಿಯಿಂದ ಎಚ್ಚೆತ್ತುಕೊಳ್ಬೇಕು. ಹೋಟೆಲ್ಗೆ ಹೋಗೋ ಮುನ್ನೆ ಎಚ್ಚರವಾಗಿರ್ಬೇಕಂತಕ್ಕಂಥ ಮಾತನ್ನ ಇವತ್ತು ನಾವು ನಿಮ್ಗೆ ಹೇಳ್ತಾ ಇದೀವಿ. ಹೋಟೆಲ್ ಹೋಗಿ ನಾ ಬೇಡ ಅಂತ ಇಲ್ಲ, ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರು ಎಕ್ಸ್ಪೈರಿ ಡೇಟ್ ಆಗಿದೆನಾ ಅಥವಾ ಎಣ್ಣೆ ಚೆನ್ನಾಗಿದೆನಾ, ಎಣ್ಣೆ ಬ್ರ್ಯಾಂಡ್ ಯಾವುದು, ಖಾರ ಬ್ರ್ಯಾಂಡ್ ಯಾವುದು, ಏನ್ ನೀವು ಊಟ ಮಾಡ್ತಾ ಇದೀರಿ ಅನ್ನೋದು ಕೂಡ ಒಂದಿಷ್ಟು ನಾವು ಪರಿಶೀಲನೆ ಮಾಡ್ಬೇಕು. ನಾವೇನು ಸಿಕ್ಕಿದೆಲ್ಲ ಕೊಡ್ತಿದ್ದೆಲ್ಲ ತಿಂತಾ ಇದೀವಿ, ಹಾಗಾಗಿ ನಮ್ಮ ಆಹಾರಗಳನ್ನ ನಾವು ತಿಂದ್ಬಿಟ್ಟು ನಾವು ಹಾಳಾಗ್ತಾ ಇದೀವಿ. ಈ ರೀತಿಯಾಗಿ ಆಲೋಚನೆ ಮಾಡೋದ್ರಿಂದ ಈ ಮಾರಾಟ ಮಾಡುತ್ತಿರೋರು ಕೂಡ ಮೂಗುದಾರ ಹಾಕಬೇಕಾಗಿದೆ. ಯಾಕಂದ್ರೆ ಹೋಟೆಲ್ ಮಯೂರದಿಂದ ಪನ್ನೀರ್ ಹಾಗೂ ಕಡಲೆ ಹಿಟ್ಟುಗಳನ್ನು ಖಾನ್ ಚಾಚಾ ಹೋಟೆಲ್ ನಿಂದ ಮೆಣಸಿನ ಪುಡಿಗಳನ್ನ ವಶಪಡಿಸಿಕೊಂಡಿದ್ದಾರಂತೆ. ಅಂದ್ರೆ ಅಲ್ಲಿ ಡೂಪ್ಲಿಕೇಟ್ ಇದ್ದಂತ ಪದಾರ್ಥಗಳನ್ನ ಪಡೆದುಕೊಂಡಿದ್ದಾರಂತೆ. ಎಲ್ಲಿ ಅಂತಂದ್ರೆ ಮಯೂರ ಹೋಟೆಲ್ ನಿಂದ ಪನ್ನೀರು ಮತ್ತು ಕಡಲೆ ಹಿಟ್ಟು, ಖಾನ್ ಚಾಚಾ ಹೋಟೆಲ್ ನಿಂದ ಮೆಣಸಿನ ಪುಡಿ ಡೂಪ್ಲಿಕೇಟ್ ಅನ್ನ ಪಡೆದುಕೊಂಡಿದ್ದಾರೆ, ವಶಕ್ಕೆ ಪಡಿಸಿಕೊಂಡಿದ್ದಾರಂತೆ ಹೋಟೆಲ್ ನಲ್ಲಿ. ಇದು ನಾವ್ಯಾರು ಹೇಳ್ತಾ ಇಲ್ಲ, ಬೀದರ್ ಜಿಲ್ಲೆಯ ಸಹಾಯಕ ಆಯುಕ್ತರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ರಾಯಲ್ ಅನ್ಮೋಲ್ ಹೋಟೆಲ್ ಮತ್ತು ಮಂದಿ ಕಿಂಗ್ ಹೋಟೆಲ್ಗಳಿಂದ ಕೂಡ ಸಂಶಯಾಸ್ಪದ ಆಧಾರ ಪದಾರ್ಥಗಳನ್ನ ಮಾದರಿಯನ್ನ ಸಂರಕ್ಷಣೆ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರಂತೆ. ಒಟ್ಟಾರೆ ಹೇಳಬೇಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವ ಹೋಟೆಲ್ ಕೂಡ ಸುರಕ್ಷತೆ ಇಲ್ಲ, ಎಲ್ಲ ಅಸುರಕ್ಷಿತವಾಗಿ ಕೂಡಿಕೊಂಡಿದ್ದಾವೆ. ನಮ್ಮ ಆಹಾರಗಳನ್ನ ನಾವು ತಿಂದು ನಾವು ಹಾಳಾಗ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಲ್ಯಾಬ್ನಿಂದ ವರದಿ ಬಂದ ಕೂಡಲೇ ತಪ್ಪಿಸ್ತಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ವ್ಯಾಪಾರಿಗಳು ಕಡ್ಡಾಯವಾಗಿ ನೈರ್ಮಲ್ಯ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಮತ್ತು ಉಲ್ಲಂಘಿಸುವವರ ವಿರುದ್ಧ ಮುಂಬರುವ ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ತಂಡ ರಚನೆ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು